ಸಿದ್ದಪ್ಪ ವಯಸ್ಸು ಸಣ್ಣದು, ಆದರೆ ಸಹನ ದೊಡ್ಡದು. ಗುರುಗಳು ಅವನನ್ನು ಎಷ್ಟು ಉಪೇಕ್ಷೆ ಮಾಡಿದರೂ, ಉದಾಸೀನ ಮಾಡಿದರೂ ಕೂಡ, ತಿರಸ್ಕಾರದಿಂದ ನೋಡಿದರೂ ಕೂಡ ಗಟ್ಟಿ ಮನಸ್ಸಿನಿಂದ 12 ವರ್ಷಗಳವರೆಗೆ ಗುರುವಿನ ಮನೆಯೊಳಗೆ, ಗುರುಗೃಹದೊಳಗೆ ದೀನನಾಗಿ ದಾಸನಾಗಿ ಸೇವಾ ಮಾಡಿದ. ನಾವು 7 ವರ್ಷ ಅಲ್ಲ 70 ವರ್ಷ ಆದರೂ ಮನೆ ಮ್ಯಾಲಿನ ಮೋಹ ಬಿಡುವಲ್ವಿ. ನಮಗೆ ಗುರುಗಳ ಹತ್ರ ಹೋಗ್ಬೇಕು, ಸೇವಾ ಮಾಡಬೇಕು, ಮಠ ಮಂದಿರದ ಸಹವಾಸ ಮಾಡ್ಬೇಕು ನಮಗೆ ಅನಿಸ್ವಲ್ದು. ಮನೆ ಬಿಡಕ್ಕೆ ಮನಸ್ಸು ಬರುವಲ್ದು. ಅದು ಗೊಟ್ಟಕ್ಕಂದ ಮ್ಯಾಲ ಬಲಾತ್ಕಾರದಿಂದ ಹೊತ್ತು ಒಗಿಬೇಕು ಹೊರಗೆ, ಅಲ್ಲಿ ತನಕ ಮನೆ ಬಿಡಕ್ಕೆ ಮನಸ್ಸಾಗೋದಿಲ್ಲ. ಆದರೆ ಎಷ್ಟು ಸಣ್ಣ ವಯಸ್ಸಿನೊಳಗೆ ಎಂಥ ಜ್ಞಾನ ಅಂದ್ರೆ, ಅಲ್ಲಿ ಅವನಿಗೆ ಯಾರು ಆದರ್ಶವ್ರಿಲ್ಲ, ಉಪಚಾರ ಮಾಡೋರಿಲ್ಲ, ಅವನಿಗೆ ಮುದ್ದು ಮಾಡೋರಿಲ್ಲ. ಆದರೂ ಧೈರ್ಯದಿಂದ ಧೃತಿಗೆಡದೆ, ಹೆದರ್ಲಾರದೆ, ಒಂದು ಕಡೆ ಹೇಳ್ತಾರೆ, ಧೃತಿಗೆಡದೆ ತಾನಿರಬೇಕಂತೆ. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಸಾರ್ಥಕವು, ಸಾರುತ್ತಲಿರುವವು ಶಾಸ್ತ್ರಗಳು, ಗುರು ಪರಮೇಶ್ವರನೇ ಅಹುದೆಂದು. ಅಂತ ಗಟ್ಟಿತನ ನಮಗೆ ಯಾವಾಗ ಬರ್ತದಪ್ಪ ಅಂದ್ರೆ, ನನಗೆ ಕಾಣುವಂಥ ಗುರು, ನನ್ನ ಗುರು ಸಾಕ್ಷಾತ್ ಭಗವಂತ ಅದಾನನ್ನುವಂಥ 100ಕ್ಕೆ 100 ನಂಬಿಕೆ ಬಂದಾಗ ಈ ನಮೂನಿ ಸೇವಾ ಮಾಡೋ ಬುದ್ಧಿ ಬರ್ತೈತಿ. ಇಲ್ಲದ್ರ ಅನುಮಾನ, ಸಂಶಯ, ಗುರುಗಳಲ್ಲಿ ಮರೆ ಮೋಸ, ಅವರು ನಮ್ಮಂಗ ಮನುಷ್ಯರು ಅಂತ ತಿಳ್ಕೊಂಡ್ರೆ ಇಂಥ ಗಟ್ಟಿ ಭಾವ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಸಾಕ್ಷಾತ್ ಭಗವಂತದಾರನ್ನೋ ಭಾವ ಬೇಕು. ನಾವು ಗುರುಗಳನ್ನು ಬಿಟ್ಟು ಸಾಧನೆ ಮಾಡಕ್ಕೆ ಹೊಂಟೀವಿ. ಯಾರು ಗುರು ಇಲ್ಲದೆ ಸಿದ್ಧಿಗಳನ್ನು ಪಡೆದಿರ್ತಾರೋ, ಗುರು ಇಲ್ಲದೆ ನಾ ಗುರಿ ಮುಟ್ಟೇನಿ ಅಂತ ಹೇಳ್ತಾರೋ, ಅವರೆಲ್ಲ ವ್ಯಭಿಚಾರದಿಂದ ಗುರಿ ಮುಟ್ಟ್ಯಾರಂತ ತಿಳ್ಕೋಬೇಕು. ವ್ಯಭಿಚಾರ ಅಂದ್ರೆ ಅರ್ಥಕತ್ಲ, ಗಂಡನ ಮಾಡಿಕೊಂಡು ಮಕ್ಕಳು ಹಡದ್ರ ಆ ಮಗುವಿಗೆ ಆಕಿಗೆ ಪತಿವ್ರತೆ ಅಂತ ಕರೀತಾರೆ. ಗಂಡ ಇರಲಾರ್ದೆ ಮಗನ ಹಡ್ದಿದ್ಲಂದ್ರೆ ಆಕಿಗೆ ಈ ಸಮಾಜದೊಳಗೆ ಗೌರವ ಕೊಡೋದಿಲ್ಲ. ಹಂಗ ಗುರು ಇರಲಾರ್ದೆ ಅವನು ಎಂಥದ್ದರ ಸಾಧನೆ ಮಾಡಿರಲಿ, ಅದು ವ್ಯಭಿಚಾರದ ಸಾಧನೆಯ ಸಿದ್ಧಿ ಅಂತ ತಿಳ್ಕೊಬೇಕಾಗ್ತೈತಿ. ಗುರು ವಿನಃ ಮೋಕ್ಷದ ದಾರಿ ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಸಿದ್ಧಿ ಪಡ್ಕೋಬೋದು, ಜಗಜ್ಜಾಹೀರಾಗಬಹುದು, ಅಣಿಮ ಗರಿಮ ಲಗಿಮ ಮೊದಲಾದಂಥ ಸಿದ್ಧಿಗಳನ್ನು, ವಾಕ್ಸಿದ್ಧಿಯನ್ನು, ಮಂತ್ರಸಿದ್ಧಿಯನ್ನು ತನ್ನ ಕಠಿಣವಾದ ಸಾಧನೆಯಿಂದ ಪಡ್ಕೋಬೋದು. ಆದರೆ ಅದು ಗಂಡನಿಲ್ಲದೆ ಮಗನ ಹಡದಂಗ ಅಂತ ಹೇಳ್ತಾರೆ. ಗುರು ಬೇಕೇ ಬೇಕು. ಒಂದು ಸಾದಾ ಶಾಲೆಗೆ ಕಳಿಸ್ಬೇಕಾದ್ರೆ ನೀವು ಮನೆಯಾಗೇನು ಶಾಣ್ಯರಿಲ್ಲೇನು? ನೀವು ಭಾಳ ಜಾಣ್ರದಿರಿ, ಭಾಳ ಓದಿರಿ, ಆದರೂ ನಿನ್ನ ಮನೆಯಾಗನ ನಿಮ್ಮ ಮಕ್ಕಳಿಗೆ ಕಲಿಸ್ಬೋದಲ್ಲ, ಶಾಲೆಗೆ ಯಾಕೆ ಕಳಿಸ್ತೀರಿ? ಯಾಕಂದ್ರೆ ಗುರು ಇಲ್ಲದೆ ಆಗೋದಿಲ್ಲ ಅಂತ ನಿಮಗೂ ಗೊತ್ತೈತಿ. ಸಣ್ಣ ಸಣ್ಣ ಕೆಲಸಗಳಿಗೂ ಸಹಿತ ಗುರು ಬೇಕು. ಒಂದು ರೊಟ್ಟಿ ಸುಡ್ಬೇಕಂದ್ರೆ ಏನು ನೀವು ಸ್ವಂತ ಕಲ್ತೀರೇನು ರೊಟ್ಟಿ ಸುಡೋದು? ಅವ್ರು ಹೇಳಿಕೊಟ್ಟಾಗ ರೊಟ್ಟಿ ಸುಡಕ್ಕೆ ಬರ್ತೈತಿ. ಅರ್ಬಿ ಹೊಲಿಯೋದ್ರಿಂದ ಹಿಡಿದು, ಕಸ ಹೊಡೆಯೋದ್ರಿಂದ ಹಿಡಿದು ದೊಡ್ಡ ತುದಿ ಕೆಲಸತನ ಗುರು ತೋರಿಸ್ಲಿಲ್ಲ ಅಂದ್ರೆ, ಗುರು ಕಲಿಸ್ಲಿಲ್ಲ ಅಂದ್ರೆ ಒಂದು ಕಳತನ ಮಾಡಕ್ಕೆ ಸಹಿತ ಗುರು ಬೇಕು. ಗುರು ಇರಲಾರ್ದೆ ಕಳತನ ಮಾಡಕ್ಕೆ ಹೋಗಿದ್ದಂದ್ರೆ ಸಿಕ್ಬಿಡ್ತಾನೆ. ಒಂದು ಅಂತಿಂಥ ಕೆಲಸಕ್ಕೆ ಸಹಿತ ಗುರು ಬೇಕಂದಾಗ ಭಗವಂತನ ದಾರಿಗೆ ಗುರು ಇಲ್ಲದಂಗೆ ನಾವ ಸಾಧನೆ ಮಾಡ್ತೀವಿ ಅಂದ್ರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ ಅಂತ ತಿಳ್ಕೊಬೇಕು. ನೀವು ಭಾಳ ಜನ ಪೂಜೆ ಮಾಡ್ತೀರಿ, ಭಾಳ ಜನ ದೇವ್ರು ಮಾಡ್ತೀರಲ್ಲ, ನಿಮ್ಮ ಮನೆ ಜಗಲಿದವ ಪೂಜೆ ಮಾಡ್ತೀರಿ, ದೇವ್ರು ಕೂಡ ಸಂಪರ್ಕ ಮಾಡ್ತೀರಿ. ಆದರೆ ನಿಮಗೆ ಗೊತ್ತಿಲ್ಲ ಹೆಂಗೆ ಸಂಪರ್ಕ ಮಾಡೋದು ಅನ್ನೋದು. ಹಂಗೆ ಗೊತ್ತಿತ್ತಂದ್ರೆ
ಇಷ್ಟೊತ್ತಿಗೆ ನಿಮ್ಮ ದೇವ್ರು ಮಾತಾಡಿಸ್ತಿದ್ದ. ದಿನಾದ್ ಒಂದು ಗುಡಿಗೆ ಹೋಗ್ತೀರಿ, ನೂರಾರು ದೇವ್ರ ಕಡೆ ಹೋಗ್ತೀರಿ, ಒಂದು ದೇವ್ರ ನಿಮ್ಮನ್ನು ಮಾತಾಡ್ಸೆ, ನಾನು ಆರಾಮದೀರ, ಚಲೋದಿ, ಆರಾಮದಿ, ಯಾವ ಬಂದಿ ಅಂತ ಒಬ್ಬರ ದೇವ್ರು ನಮ್ಮ ಮಾತಾಡ್ಸ್ಯಾನ. ಯಾಕೆ ಮಾತಾಡ್ಸಿಲ್ಲ ಅಂದ್ರೆ ನಮಗೆ ಹೆಂಗೆ ಮಾತಾಡ್ಸ್ಬೇಕಂತ ನಾವು ಕಲ್ತಿಲ್ಲ, ಕಲಿಸೋರು ಭೇಟಿ ಆಗಿಲ್ಲ ನಮಗೆ. ಒಮ್ಮೆ ಸಿದ್ದೇಶ್ವರ ಸ್ವಾಮಿಗಳು ಅವರು ನಾವು ಒಮ್ಮೆ ಭೇಟಿಯಾಗಿ ಸಹಜ ಒಂದು ಪ್ರಶ್ನೆ ಕೇಳಿದ್ವಿ ನಾವು ಅವ್ರನ್ನ. ಅವಾಗ ದೇವಿ ಉಪಾಸನೆದು ಒಂದು ತಲೆಯಾಗ ಎದ್ದಿತ್ತು ನಮಗೆ. ದಿನ 18 ಅಧ್ಯಾಯ ಬಿಡದಂಗೆ 1 ವರ್ಷ ಓದಿದ್ರಿ ಅಂದ್ರೆ ದೇವಿ ಸಾಕ್ಷಾತ್ಕಾರ ಅಂತ ಪುರಾಣದಾಗ ಓದಿದ್ವಿ. ನಾವು 18 ಅಧ್ಯಾಯ ದಿನ 1 ವರ್ಷ ಮಾಡ್ಬೇಕಂತ ಸಂಕಲ್ಪ ಮಾಡಿದ್ವಿ. ಅದಕ್ಕೆ ಅವ್ರ ಅಭಿಪ್ರಾಯ, ಅಪ್ಪವ್ರೆ ಹಿಂಗೆ ಮಾಡ್ಬೇಕಂತ ಮಾಡೇವ್ರಿ, ಹೆಂಗೆ ಮಾಡೋಣ್ರಿ ಅಂತ ಸಿದ್ದೇಶ್ವರ ಅಜ್ಜವ್ರನ್ನ ಕೇಳಿದ್ವಿ. ಅವ್ರು ಅದ್ಭುತ ಒಂದು ಮಾತು ಹೇಳಿದರು. ನೋಡಪ್ಪ, ಒಂದು ಕರೆಂಟ್, ನೀವೇನು ವಿದ್ಯುತ್ ಶಕ್ತಿ, ಸಾದಾ ಒಂದು ವಿದ್ಯುತ್ ಶಕ್ತಿ ಮ್ಯಾನೇಜ್ ಮಾಡ್ಬೇಕಂದ್ರೆ ಬಲ್ಲದವ್ರ ಕಡೆಯಿಂದ ಅದನ್ನು ಅನುಭವಿಗಳ ಕಡೆಯಿಂದ ಕಲಿಬೇಕು. ನಾವೇ ಏನಾರ ಮಾಡಕ್ಕೆ ಹೋಗ್ವಿ ಅಂದ್ರೆ ಕರೆಂಟ್ ಓಡಿಸ್ಕೊಂಡು ಸಾಯ್ತೀವಿ, ಹೌದಿಲ್ಲ? ಒಂದು ಸಾದಾ ಶಕ್ತಿ ಅದು ವಿದ್ಯುತ್ ಶಕ್ತಿ ಅಂದ್ರೆ ಆ ಭಗವಂತನ ಆದಿಶಕ್ತಿಯ ಒಂದು ಅಂಶ, ಅದು ಒಂದು ಕಿಡಿ ಇದ್ದಂಗೆ. ಅದು ಸಾದಾ ಒಂದು ಶಕ್ತಿನೇ. ಈ ಕರೆಂಟ್ ಅನುಭವಿಗಳಿಂದ ಕಲಿಲಾರದೆ ಏನಾರ ಮಾಡಕ್ಕೆ ಹೋದ್ರೆ ಹೊಡೆಸ್ಕೊಂಡು ಸಾಯೋ ಪಾಳೆ ಬರ್ತೈತಿ. ಇನ್ನು ಆದಿಶಕ್ತಿಯನ್ನು ನೀನು ಒಲಿಸ್ಕೋಬೇಕಾಗಿತ್ತಂದ್ರೆ ಅನುಭವಿಗಳಿಲ್ಲದೆ ನೀನೇ ಸಾಧನೆ ಮಾಡಕ್ಕೆ ಹೋದ್ರೆ ಪೆಟ್ಟು ತಿಂದಿಯಪ್ಪ ಹುಷಾರ್ ಅಂತಂದು ಎಚ್ಚರಿಕೆ ಕೊಟ್ಟರು ಗುರುಗಳು. ಅರ್ಥ ಆಗಿರ್ಬೇಕಲ್ಲ ನಿಮಗೆ? ಭಗವಂತ ಅಂದ್ರೆ ಅದು ಅದ್ಭುತವಾದ ಶಕ್ತಿ. ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೇಕು, ಅದರ ಕೂಡ ಹೆಂಗೆ ಒಡನಾಡ್ಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಅತ್ಯಂತ ಅವಶ್ಯಕ ಐತಿ. ಅದಕ್ಕೆ ನೀವೆಷ್ಟೇ ಶಾಣ್ಯರಿರ್ರಿ, ನಿಮ್ಮ ಶಾಣ್ಯತನ ಲೌಕಿಕದಾಗ, ಅಲೌಕಿಕದಾಗ ನಿಮ್ಮ ಶಾಣ್ಯತನ ಉಪಯೋಗಕ್ಕೆ ಬರೋದಿಲ್ಲ. ಯಾವುದಾದ್ರೂ ಒಂದು ಗುರಿ ಮುಟ್ಟಬೇಕಂದ್ರೆ ಹಿಂದೆ ಗುರು ಇರ್ಬೇಕಂತ ಹೇಳ್ತಾರೆ. ಗುರು ಇರಲಾರ್ದೆ ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಗುರು ನಮ್ಮನ್ನು ಭಾಳ ಪರೀಕ್ಷೆ ಮಾಡ್ತಾನೆ. ಯಾಕೆ ಪರೀಕ್ಷೆ ಮಾಡ್ತಾನಪ್ಪ ಅಂದ್ರೆ ಚಿನ್ನವನ್ನು ಕಾಶಿದಾಗನ ಇದು ಅಪ್ಪಟ್ಟು ಚಿನ್ನ ಐತೋ ಏನೋ ಕ್ವಾಟ್ಟೆ ಐತೋ ಗೊತ್ತಾಗ್ತೈತಿ. ಒಮ್ಮೆ ಸ್ವೀಕಾರ ಮಾಡೋದಿಲ್ಲ ಗುರುನಾಥ. ಹೆಜ್ಜೆಗೆ ನಮಗೆ ಪೆಟ್ಟು ಕೊಡ್ತಾನೆ. ಎಂಥ ಪೆಟ್ಟು ಅಂದ್ರೆ ನಮ್ಮ ಅಹಂಕಾರಕ್ಕೆ ಪೆಟ್ಟು ಕೊಡ್ತಾನೆ. ನಮಗೆಲ್ಲರಿಗೂ ಅಂಗಾಲಿಂದ ನೆತ್ತಿತನ ತುಂಬೈತ್ ನಾನು ಅನ್ನೋದು. ಈ ನಾನು ಅನ್ನೋದು ಹೋಗೋತನ ಸದ್ಗುರುನಾಥ್ ನಮ್ಮನ್ನ ಕೈ ಹಿಡಿಯೋದಿಲ್ಲ. ಏನು ನಾನು ದೊಡ್ಡ ಜಾತಿ ಅವು ಸಹಜ ನಮ್ಮ ತಲೆಯಾಗ ತುಂಬಿಬಿಟ್ಟದ. ನಾನು ಶ್ರೀಮಂತ, ನಾನು ಸುಂದರ, ನಾನು ಭಾಳ ಚಂದ ಮಾತಾಡ್ತೀನಿ, ನನ್ನ ತಲೆ ಭಾಳ ಚುರುಕು, ನಾ ಇಷ್ಟು ಓದೇನಿ, ನಾ ಇಂಥ ಮನೆಯವ. ಇದಕ್ಕೆ ಏನಂತಾರೆ, ಈ ಅಹಂಕಾರ ಹಿಡ್ಕೊಂಡು ಹೋಗೋತನ ಎಲ್ಲಿ ತನ ನಾವು ಇದ್ರ ಜೊತೆಗಿರ್ತೀವಿ ನಮಗೆ ಮುಕ್ತಿ ಅನ್ನೋದು ಸನಿಕಿಲ್ಲ. ಅಳದಾಗನ ತನುಭಾವ ಒಳೆಯೇ ದುಃಖದ ಕೇಡು. ಈ ಶರೀರನೇ ನಾನು, ಈ ಶರೀರಕ್ಕೆ ಸಂಬಂಧಪಟ್ಟ ಜಾತಿ ನಾನು.